ಮೈ ಡಿಯರ್ ಟೀಚರ್ಸ್, GPTR ಸಿಲೆಬಸ್ ವೈಸ್ ಕಂಟಿನ್ಯೂಸ್ ವಿಡಿಯೋ ಮಾಡ್ತಿದ್ದೀವಿ ರೀ. ಇವತ್ತಿನ ವಿಡಿಯೋ ಸ್ಪೆಷಲಿ 2 ಅಂಕಕ್ಕೆ ಸಂಬಂಧಪಟ್ಟಂಥದ್ದು ಇಂಗ್ಲೀಷ್ ಪೇಪರ್ 2 ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್. ಯಾವುದಂತಂದರೆ ಅಕಾರ್ಡಿಂಗ್ ಟು ಏನು ನಮ್ಮ ಬೋರ್ಡ್ದಲ್ಲಿ ಬಿಟ್ಟಂಥ ಮಾಡೆಲ್ ಕ್ವಶನ್ ಪೇಪರ್ ಕ್ವಶನ್ ನಂಬರ್ 56 ರೀರೈಟ್ ಆ್ಯಸ್ ಡಿರೆಕ್ಟೆಡ್ ಅಂತ ಕ್ವಶನ್ ಕೇಳ್ತಾರೆ. ರಿರೈಟ್ ದ ಸೆಂಟೆನ್ಸ್ ಆಸ್ ಡಿರೆಕ್ಟೆಡ್ ಅಂತೇಳಿ ಒಂದು ವಾಕ್ಯ ಕೊಟ್ಟು ಬಿಗಿನ್ ವಿತ್ ದೀಸ್ ವರ್ಡ್ಸ್ ಅಂತ ಕೊಡ್ತಾರೆ, ಇನ್ನೊಂದು ವಾಕ್ಯ ಕೊಟ್ಟು ಬಿಗಿನ್ ವಿತ್ ದೀಸ್ ವರ್ಡ್ಸ್ ಅಂತ ಕೊಟ್ಟಿರ್ತಾರೆ. ಸೊ 2 ವಾಕ್ಯಗಳನ್ನ ಮಾಡಬೇಕಾಗತ್ತೆ. ಸೊ ಈ ರೀತಿ 2 ವಾಕ್ಯಗಳನ್ನ ಮಾಡಿದ್ದೇ ಆದಲ್ಲಿ ಸೊ ಖಂಡಿತವಾಗ್ಲೂ ನಿಮಗೆ 2 ಮಾರ್ಕ್ಸ್ ಬಂದೇ ಬರ್ತವೆ. ಹಾಗಾದ್ರೆ ಅದನ್ನು ಹೇಗೆ ಮಾಡಬೇಕು? ಸೊ ಟಾಪ್ 10 ಕ್ವಶನ್ಸ್ಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ರಾಜು, ವೆಲ್ಕಮ್ ಟು ಇಂಗ್ಲಿಷ್ ಆ್ಯಂಡ್ ಬೆಲ್. ಎಸ್ ಮೈ ಡಿಯರ್ ಟೀಚರ್ಸ್, GPTR ಇಂಗ್ಲೀಷ್ ಪೇಪರ್ 2 ಅಂತ ಟೈಟಲ್ ಕೊಟ್ಟಿದ್ದೀನಿ ರೀ. ಡಿಸ್ಕ್ರಿಪ್ಟಿವ್ ಟೈಪ್ 2 ಮಾರ್ಕ್ಸ್ ಕ್ವಶನನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ ಅಂತ ಹೇಳಿದೆ. ಸೊ ಅದು ಯಾವುದಂತಂದರೆ ಡೂ ಆ್ಯಸ್ ಡಿರೆಕ್ಟೆಡ್ ಅಂತೇಳಿ ಓಕೆ ಅಂತ ಕೆಲವು ಕ್ವಶನ್ಸ್ ಬರ್ತಾವೆ. ಸೊ ಅದನ್ನು ನಾವು ನೋಡೋಣ ಯಾವ ರೀತಿ ಕ್ವಶನ್ ಇರುತ್ತೆ ಅಂಥೇಳಿ. ಓಕೆ, ಸೊ ಇದಕ್ಕಿಂತ ಮುಂಚೆ ಭಾಳಷ್ಟು ವಿಡಿಯೋಸ್ಗಳನ್ನು ಮಾಡಿದ್ದೇವೆ ರೀ. ಇವೆಲ್ಲ ವಿಡಿಯೋ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಮತ್ತು ವಿಡಿಯೋದ ಕೊನೆಗೆ ಕೂಡ ಬರ್ತವೆ. ಈ ಎಲ್ಲ ವಿಡಿಯೋನ ನೋಡಿರಿ, ನಾಲೆಜನ್ನು ಪಡ್ಕೊಡ್ರಿ. ಓಕೆ, ಆ್ಯಂಡ್ ಸೊ ಹಾಗಾದ್ರೆ ನಮಗೆ ಬೇಸ್ಮೆಂಟ್ ಆಗಿದ್ದು ಗ್ರಾಜುಯೇಟ್ ಪ್ರೈಮರಿ ಟೀಚರ್ಸ್ ರಿಕಮೆಂಡಿಂಗ್ಗೆ ಸಂಬಂಧಪಟ್ಟಂಥ ಮಾಡೆಲ್ ಕ್ವಶನ್ ಪೇಪರ್ ಏನು ಬಿಟ್ಟಿದ್ರು ನೋಡಿರಿ. ಸೊ ಆ ಮಾಡೆಲ್ ಕ್ವಶನ್ ಪೇಪರ್ 2 ಸೊ ಸಿಲೆಬಸ್ ವೈಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಪೇಪರ್ 2ದು 6 to 8 ಗ್ರಾಜುಯೇಟ್ ಪ್ರೈಮರಿ ಟೀಚರ್ಸ್ದು. ಸೊ ನಾವು ಇವಾಗ ಏನು ಮಾಡ್ತೀವಿ, ಒಮ್ಮೊಮ್ಮೆ ಕನ್ಫ್ಯೂಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸರ್ ಯಾವ ಕ್ವಶನ್ ಯಾವ ರೀತಿ ಬರುತ್ತೆ ಅಂತ, ಅದಕ್ಕಾಗಿ ಇಲ್ಲಿ ಕ್ವಶನ್ ನಂಬರ್ ಕೊಡ್ತಾ ಹೋಗ್ತೀನಿ ಇನ್ನು ಮುಂದೆ. ಸೊ ಈ ರೀತಿ ನೋಡಿದ್ರೆ ಈಸಿ ಆಗುತ್ತೆ. ಕ್ವಶನ್ ನಂಬರ್ 56 ಏನು ನಮ್ಮಲ್ಲಿ ಕೊಟ್ಟಿದ್ದರು ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಕೊಟ್ಟಂಥದ್ದು. ಸೊ ಏನು ಕೊಟ್ಟಿದ್ರು ಸರ್ 56 ಅಂತಂದರೆ ರೀರೈಟ್ ದ ಸೆಂಟೆನ್ಸ್ ಆ್ಯಸ್ ಡಿರೆಕ್ಟೆಡ್ ಅಂತ ಕೊಟ್ಟಿದ್ದರು. ಒಂದು ವಾಕ್ಯ ಏನು ಕೊಟ್ಟಿದ್ರು, ಐ ಪ್ರಿಫರ್ ರೀಡಿಂಗ್ ಅ ಬುಕ್ ಟು ವಾಚಿಂಗ್ ಅ ಮೂವಿ ಅಂತಿದೆ. ಸೊ ಪ್ರಿಫರ್ ಅನ್ನೋದು ವರ್ಡ್ ಯೂಸ್ ಮಾಡಿದ್ದಾರೆ, ಇಲ್ಲಿ 2 ಅಂತ ಯೂಸ್ ಮಾಡಿದ್ದಾರೆ. ಸೊ ಬಿಗಿನ್ ವಿತ್ ಐ ವುಡ್ ರ್ಯಾದರ್ ಅಂತ ಸ್ಟಾರ್ಟ್ ಮಾಡಬೇಕಾಗತ್ತೆ. ಐ ವುಡ್ ರ್ಯಾದರ್ ಅಂತ ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಸೆಕೆಂಡ್ ಒನ್, ದೋ ರೀಮಾ ಗಾಟ್ ಎನ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಶಿ ವಾಸ್ ನಾಟ್ ಹ್ಯಾಪಿ ಅಂತ ಇದೆ. ಸೊ ಇದನ್ನು ನೀವು ಸ್ಟಾರ್ಟ್ ಮಾಡಬೇಕಾಗಿದ್ದು ಬಿಗಿನ್ ವಿತ್ ಇನ್ಸ್ಪೈಟ್ ಆಫ್. ಇನ್ಸ್ಪೈಟ್ ಆಫ್ ದೊಂದಿಗೆ ಸ್ಟಾರ್ಟ್ ಮಾಡಬೇಕಾದ್ರೆ ದೋ ರೀಮಾ ಗಾಟ್ ಆನ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಶಿ ವಾಸ್ ನಾಟ್ ಹ್ಯಾಪಿ, ಬಿಗಿನ್ ವಿತ್ ಇನ್ಸ್ಪೈಟ್ ಆಫ್. ಸೊ ಇಲ್ಲಿ ದೋ ಅನ್ನೋ ವಾಕ್ಯ ಇದೆ. ಈ ರೀತಿ ವಾಕ್ಯ ನಾವು ಆಲ್ರೆಡಿ ಬಿಡಿಸಿದ್ದೀವಿ. ಓಕೆ, ಲೈವ್ ಸೆಷನ್ದಲ್ಲಿ ಈ ವಿಡಿಯೋದಲ್ಲಿ ಕೂಡ 10 ಅಷ್ಟೇ ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ ವಿತ್ ನೋಟ್ಸ್ ಜೊತೆಗೆ. ರಿಮೈನಿಂಗ್ 10 ಲೈವ್ ಸೆಷನ್ದಲ್ಲಿ ಬಿಡಿಸೋಣ. ಓಕೆ, ನಾವು ಕೊಡಿ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. 2 ಅಂಕಕ್ಕೆ ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್. ಓಕೆ, ಹಾಗಾದರೆ ಸೊ ರಿರೈಟ್ ಸೆಂಟೆನ್ಸ್ ಆ್ಯಸ್ ಡಿರೆಕ್ಟೆಡ್ದಲ್ಲಿ ರಿರೈಟ್ ಮಾಡೋದಿರುತ್ತೆ. ಸೊ ಇಂಥ ಒಂದು MCQ ಸೆಟ್ ಅಲ್ಲ. ಓಕೆ, ನಾವು MCQ ಸೆಟ್ 10 ಕ್ವಶನ್ಸ್ ವಿತ್ ಆನ್ಸರ್ಸ್ ನಾವು ನೋಡೋಣ. ಸೊ ಇವೆಲ್ಲವೂ ಟಾಪ್ 20 ಆ್ಯಕ್ಚುಲಿ ನಾನು ಕಲೆಕ್ಟ್ ಮಾಡ್ತಿರ್ತೀನಿ. ಸೊ ಅದರಲ್ಲಿ 10 ಇಲ್ಲಿ ಹೇಳೋಣ, ರಿರೈಟ್ ದ ಸೆಂಟೆನ್ಸ್ ಅಂತೇಳಿ. ಇವು GPTR ಸ್ಪೆಷಲಿ ನಮಗೆ GPTR ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡ್ತಿದ್ದೇವೆ ರೀ. ಸೊ ಇವೆಲ್ಲವೂ PHRಗೂ HSTRಗೂ ಯೂಸ್ ಆಗ್ತವೆ, ಏನೂ ತೊಂದರೆ ಇಲ್ಲ. ಸೊ ಆಮೇಲೆ ವಿತ್ ಆನ್ಸರ್ಸ್ ಆ್ಯಂಡ್ ರೂಲ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ಸ್ ನೋಡೋಣ. ಆಮೇಲೆ ಇಂಗ್ಲೀಷ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಭಾಳಷ್ಟು ಅನುಕೂಲಕರವಾದ ನೋಡ್ತಾ ಇದ್ದೀವಿ. ಸ್ಪೆಷಲಿ PSTRಗೆ ಓದೋರು ಅಥವಾ ಇಂಗ್ಲೀಷ್ ಗ್ರಾಮರನ್ನು ಇನ್ನಷ್ಟು ಬೇಕನ್ನೋರು GPTR ಆಗಿರ್ಬೋದು, PSTR ಆಗಿರ್ಬೋದು, HSTR ಆಗಿರ್ಬೋದು. ಸೊ ಈ ಎಲ್ಲ ಟೀಚರ್ಸ್ಗಳು ಈ ಚಾನಲ್ ಕೂಡ ವಿಸಿಟ್ ಮಾಡಿರಿ. ಭಾಳಷ್ಟು ಗ್ರಾಮರ್ ವಿಡಿಯೋಸ್ಗಳು ಅದಾವೆ ರೀ. ಸೊ ಸಮ್ ಕ್ವಶನ್ಸ್ ಆರ್ ಡಿಫರ್ ಫಾರ್ ಯುವರ್ ಟೀಚರ್ಸ್ ಆಲ್ಸೋ. ಸೊ ಅಂಥ ಕ್ವಶನ್ಸ್ಗಳು ನಾವು ನೋಡ್ತೀವಿ ಇದರಲ್ಲಿ. ಯಾಕೆ PUC 10th + 1 11th ಆ್ಯಂಡ್ 12th ಸೊ ಮಿಕ್ಸ್ ಅದಾವಲ್ಲ. ಸೊ ಹೀಗಾಗಿ ಇವುಗಳನ್ನು ನೋಡಿರಿ. ಸ್ಪೆಷಲಿ ನಮ್ಮ GPTR PSTR ಆಗಿರ್ಬೋದು ಮತ್ತು HSTR ಅನುಕೂಲ ಆಗುತ್ತೆ. ಈ ವಿಡಿಯೋವನ್ನು ಕೂಡ ನೋಡಿ. ಹಾಗಾದರೆ ಸೊ ನಾವು ಈ ವಿಡಿಯೋದಲ್ಲಿ ಕವರ್ ಮಾಡ್ತಿರುವಂಥದ್ದು ಟಾಪಿಕ್ಸ್ ಏನಂದರೆ ಟು ಸೊ ದ್ಯಾಟ್, ಆಮೇಲೆ ದೋ, ಇನ್ಸ್ಪೈಟ್ ಆಫ್, ಆಕ್ಟಿವ್ ಪ್ಯಾಸಿವ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬರ್ತವೆ. ಸೊ ಏನೋ ಟ್ರಾನ್ಸ್ಫಾರ್ಮೇಷನ್ ಆಫ್ ದಿ ಸೆಂಟೆನ್ಸಸ್ದಲ್ಲಿ ಬರುವಂಥದ್ದು. ಓಕೆ, ರೈಟಾ? ಹಾಗಾದರೆ ರಿರೈಟ್ ದ ಸೆಂಟೆನ್ಸಸ್ ಕೊಟ್ಟಿದ್ದು ದೀಸ್ ಕ್ವಶನ್ಸ್ ಆರ್ ಇಂಪಾರ್ಟೆಂಟ್ ಫಾರ್ GPTR PSTR HSTRಗೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಭಾಳಷ್ಟು ಅನುಕೂಲ ಆಗ್ತಾವೆ ರೀ, ಖಂಡಿತವಾಗ್ಲೂ. ಓಕೆ, ರೈಟ್. ಸೊ ಐ ಪ್ರಿಫರ್ ರೀಡಿಂಗ್ ಅ ಬುಕ್ ಟು ವಾಚಿಂಗ್ ಅ ಮೂವಿ ಅಂತಿದೆ. ಇದನ್ನು ಚೇಂಜ್ ಮಾಡಬೇಕಾದ್ರೆ ನಾವೇನು ಮಾಡ್ತೇವೆ ಗೊತ್ತಾ? ಸೊ ಬಿಗಿನ್ ವಿತ್ ಐ ವುಡ್ ರ್ಯಾದರ್ ಅಂತ ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತಿದ್ದಾರೆ, ಅವರೇ ಹೇಳ್ತಿದ್ದಾರೆ.
ಐ ವುಡ್ ರ್ಯಾದರ್ ಅಂತೇಳಿ. ಸೊ ಆನ್ಸರ್ ಹೆಂಗೆ ಮಾಡ್ತೇವೆ, ಐ ವುಡ್ ರ್ಯಾದರ್ ಅಂತ ಸ್ಟಾರ್ಟ್ ಮಾಡ್ತೇವೆ. ಐ ವುಡ್ ರ್ಯಾದರ್ ಅಂತ ಸ್ಟಾರ್ಟ್ ಮಾಡಿ ಐ ಪ್ರಿಫರ್ ರೀಡಿಂಗ್ ಅಂತಿದೆ. ಪ್ರಿಫರ್ ಬಂದ ಕಾರಣಕ್ಕಾಗಿ ವಿ ಫಾರ್ ಬರುತ್ತೆ, ನಿಮ್ದು ಇಟ್ಕೊಳ್ರಿ ಜರಂಡ್ ಬರುತ್ತೆ. ಸೊ ಪ್ರಿಫರ್ ಬಂದ ಕಾರಣಕ್ಕಾಗಿ ಇಲ್ಲಿ ಜರಂಡ್ ಬರುತ್ತೆ. ಬಟ್ ಐ ವುಡ್ ರ್ಯಾದರ್ ರೀಡ್ V1 ಮಾಡ್ತೀನಿ, ಓಕೆ, ಬುಕ್ ದ್ಯಾನ್ ವಾಚ್ ಅ ಮೂವಿ ಅಂತ ಮಾಡ್ತೀವಿ. ಐ ವುಡ್ ರ್ಯಾದರ್ ಅಂತ ಇದು ಕಾಪಿ ಪೇಸ್ಟ್ ಇದರಲ್ಲೇ ನೋಡ್ರಿ, ಅದನ್ನ ಆ್ಯಸ್ ಇಟ್ ಇಸ್ ಬರ್ತೀವಿ. ಸೊ ರೀಡಿಂಗ್ ಇದ್ದದನ್ನು ರೀಡ್ ಅಂತ ಮಾಡ್ತೀವಿ, ಓಕೆ, ರೀಡಿಂಗ್ ಇದ್ದದನ್ನು ರೀಡ್ ಅಂತ ಮಾಡಿದೆ. ಸೊ V1 ಮಾಡಿದೆ. ಬುಕ್ 2 ಇದ್ದದ್ದು ಏನು ಮಾಡ್ತೇವೆ ಅಂತಂದರೆ ದ್ಯಾನ್ ಅಂತ ಆ್ಯಡ್ ಮಾಡ್ತೇವಿ. ಸೊ ಐ ವುಡ್ ರ್ಯಾದರ್ ಅಂತ ಬಂದರೆ ಮುಂದೆ ದ್ಯಾನ್ ಬರಬೇಕಾಗ್ತತಿ, ಪ್ರಿಫರ್ ಬಂದರೆ 2 ಬರಬೇಕಾಗ್ತತಿ. ದೀಸ್ ಆರ್ ದ ಕಪಲ್ಸ್, ಓಕೆ. ಸೊ ಯಾವಂತಂದ್ರೆ ಪ್ರಿಫರ್ ಬಂದರೆ 2 ಬರಲೇಬೇಕಾಗತ್ತೆ, ಯೂಸ್ 2 ಅಂದಂಗೆ, ಟು ಅಂದಂಗೆ, ಸೊ ದ್ಯಾಟ್ ಅಂದಂಗೆ, ನಾಟ್ ಓನ್ಲಿ ಬಟ್ ಆಲ್ಸೋ ಅಂದಂಗೆ. ಸೊ ಹಾಗೆ ಐ ವುಡ್ ರ್ಯಾದರ್ ಬಂತಂದರೆ ದ್ಯಾನ್ ಬರಬೇಕು ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಲೈವ್ ಸೆಷನ್ದಲ್ಲಿ. ಸೊ ಅದು ಈ ನಾಲೆಜ್ ಇಲ್ಲಿ ಯೂಸ್ ಆಗ್ತದೆ. ಐ ವುಡ್ ರ್ಯಾದರ್ ದ್ಯಾನ್ ಅಂತ ಬರ್ತದೆ. ಸೊ ಇಲ್ಲಿ 2 ಬದಲಿ ಏನು ಮಾಡ್ತೀವಿ, ದ್ಯಾನ್. ವಾಚಿಂಗ್ ಇದ್ದದನ್ನು V4 ಇದ್ದದನ್ನು V1ಗೆ ಕನ್ವರ್ಟ್ ಮಾಡ್ತೀವಿ. ಸೊ ಅ ಮೂವಿ ಸಿಂಪಲ್ ಮುಗಿತ್ರಿ. ಇಷ್ಟಕ್ಕೆ 1 ಮಾರ್ಕ್ಸ್ ಅಂತ, ಇಷ್ಟಕ್ಕೆ ಆರಾಮಾಗಿ 1 ಮಾರ್ಕ್ಸ್ ಕೊಡ್ತಾರೆ. ಆ್ಯಕ್ಚುಲಿ GPTR HSTR ಬಿಟ್ಟರೆ ಆರಾಮಾಗಿ ಆಗುತ್ತೆ, ಏನು ತೊಂದರೆ ಇಲ್ಲ. ಸೊ ಅವ್ರು ಹೇಳ್ತಾರೆ ಐ ವುಡ್ ರ್ಯಾದರ್ ಅಂತ ಬಂದರೆ ಮುಂದೆ ಧ್ಯಾನ ಬರಬೇಕು, ಪ್ರಿಫರ್ 2 ಬದಲಿ. ಸೊ ಪ್ರಿಫರ್ 2 ಪ್ಲೇಸಸ್ದಲ್ಲಿ ಐ ವುಡ್ ರ್ಯಾದರ್ ಅಂತ ಯೂಸ್ ಮಾಡಿದ್ದೀವಿ, ರೈಟಾ. ಹಾಗಾದರೆ ರೂಲ್ ಏನು ಸರ್, ಪ್ರಿಫರ್ ಅಂದಾಕರ A to B ಅನ್ನೋ ರೂಲ್ ಅಂತ ನಾವು ಹೇಳಿದ್ವಿ ಮುಂಚಿನ ವಿಡಿಯೋಸ್ಗಳಲ್ಲಿ. ಬಹಳಷ್ಟು ಲೈವ್ ವಿಡಿಯೋಸ್ಗಳನ್ನು ಯಾರಾದರೂ ನೋಡದೇ ಇದ್ದಲ್ಲಿ ಅವ್ರನ್ನ ಕೂಡ ನೋಡಿರಿ, ಲೈವ್ ಸೆಷನ್ ವಿಡಿಯೋಸ್ಗಳು ನೋಡಿ ಸ್ಪೆಷಲಿ. ಸೊ ಬಹಳಷ್ಟು ನಾವು ಡಿಸ್ಕಸ್ ಮಾಡಿದ್ದೀವಿ, ಇವನ್ ಟೀಚರ್ಸ್ ಆಲ್ಸೋ. ಸೊ ಪ್ರಿಫರ್ A to B ಅನ್ನೋ ರೂಲ್, ವುಡ್ ರ್ಯಾದರ್ A ದ್ಯಾನ್ B ಅನ್ನೋ ರೂಲ್. ಬ್ಯೂಟಿಫುಲ್. ನಾನು ಹೇಳ್ತಾನೆ ಬರ್ತಿದ್ದೀನಿ ಮಾಡಿ ಟೀಚರ್ಸ್, ಈ ಏನು ರೂಲ್ ಹೇಳ್ತಿದ್ದೀನಲ್ಲ, ರೂಲ್ನ ಬರೆದು ನಿಮ್ಮ ಸ್ಟಡಿ ಟೇಬಲ್ ಮುಂದ್ಗಡೆ ಎಲ್ಲಿ ಓದ್ತೀರಿ, ಯಾವ ಜಾಗದಲ್ಲಿ ಓದ್ತೀರಿ ಅದ್ರ ಮುಂದ್ಗಡೆ ಬರೆದು ಅಂಟಿಸ್ಕೊಡ್ರಿ. ಪ್ರಿಫರ್ A to B, ವುಡ್ ರ್ಯಾದರ್ A than B. ಹಾಗೆ ಈ ಒಂದೇ ಒಂದು ಸೆಂಟೆನ್ಸ್ ಮೂಲಕ ಎಷ್ಟು ಬೇಕಾದಷ್ಟು ಸೆಂಟೆನ್ಸ್ ನಾವು ಚೇಂಜ್ ಮಾಡ್ಬೋದಲ್ಲ, ರೈಟ್. ಸೊ ಇದು 1 ಆಯಿತು. ಸೊ ಹ್ಯಾವ್ ಗಾಟ್. ಸೊ ಒಂದನ್ನು ನಾವು ಮಾಡ್ತೀವಿ, ಯಾಕಂದರೆ ಇನ್ನಷ್ಟು ಸ್ವಲ್ಪ ಎಕ್ಸ್ಪ್ಲನೇಷನ್ ಆಗ್ಬೇಕಾದ್ರೆ ವೆನ್ ವಿ ರಿರೈಟ್ ಯೂಸಿಂಗ್ ವುಡ್ ರ್ಯಾದರ್. ಸೊ ವುಡ್ ರ್ಯಾದರ್ ಅಂತ ಯೂಸ್ ಮಾಡಬೇಕಾದ್ರೆ ವಿ ಯೂಸ್ ದ್ಯಾನ್ ಎದರ ಬದಲಿ ಇನ್ಸ್ಟೆಡ್ ಆಫ್ 2, ಆ್ಯಂಡ್ ವರ್ಬ್ ರಿಮೇನ್ಸ್ ಇನ್ ಬೇಸ್ ಫಾರ್ಮ್. ನಾನು ಅದೇ ಹೇಳಿದೆ. ಸೊ V1 ಬೇಸ್ ಫಾರ್ಮ್ದಲ್ಲಿ ಬರುತ್ತೆ, ಓಕೆ. ಬೇಸ್ ಫಾರ್ಮ್ ಮೀನ್ಸ್ ಬೇಸ್ ಫಾರ್ಮ್, ಎಸ್ ಆರ್ ಎಸ್ನೂ ಬರೋದಿಲ್ಲ, ನಿಮ್ದಲ್ಲಿ ಇಟ್ಕೊಳ್ರಿ. V1 ಅಂತ ನಾವು ಹೇಳಿದ್ವಿ, ಬಟ್ ಬೇಸ್ ಫಾರ್ಮ್ ಸಿಂಗ್ ಇದ್ರೆ ಸಿಂಗ್ಸ್ನೂ ಆಗೋದಿಲ್ಲ, ಬೇಸ್ ಫಾರ್ಮ್ದಲ್ಲಿ ಯೂಸ್ ಮಾಡ್ತಿದ್ದೀವಿ. ಸೊ ಅದಕ್ಕಾಗಿ ಇದು ಒಂದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ, ಮುಗೀತು. ಒಂದೊಂದು ಕ್ವಶನ್ ಏನು ಅರ್ಥ ಮಾಡಿಸ್ತಿದ್ದೇನಲ್ಲ ಅಂಥ 100 ಕ್ವಶನ್ ಬಂದರೂ ನೀವು ಮಾಡಲಿಕ್ಕೆ ತಯಾರಿರ್ತೀರಿ. ಸೊ ಬೈ ಚಾನ್ಸ್ ಇದೇ ರೀತಿ ಬೇಕಾದ ಕ್ವಶನ್ಗಳಲ್ಲಿ ಪ್ರಿಫರ್ ಟು ಇದ್ದಲ್ಲಿ ವುಡ್ ರ್ಯಾದರ್ ದ್ಯಾನ್ ಅಂತ ಯೂಸ್ ಮಾಡ್ತೀರಿ. ಸೊ ವುಡ್ ರ್ಯಾದರ್ ದ್ಯಾನ್ ಅಂತ ಯೂಸ್ ಮಾಡಿ ಆ ವರ್ಬ್ ಏನಿದೆ ನೋಡ್ರಿ, ಅದು ಬೇಸ್ ಫಾರ್ಮ್ದಲ್ಲಿ ಇರಬೇಕಾಗುತ್ತೆ, ಮುಗೀತು. ಎಷ್ಟು ಈಸಿ ರೀ. 2 ಮಾರ್ಕ್ಸ್ ಆರಾಮಾಗಿ ಪಡ್ಕೋಬೋದು. ಒಂದಾಯ್ತಾ. ಸೊ ನೆಕ್ಸ್ಟ್ ಇನ್ನೊಂದು, ದೋ ರೀಮಾ ಗಾಟ್ ಅನ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಶಿ ವಾಸ್ ನಾಟ್ ಹ್ಯಾಪಿ ಅಂತ ಇದೆ. ದೋ ರೀಮಾ ಗಾಟ್ ಅನ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಶಿ ವಾಸ್ ನಾಟ್ ಹ್ಯಾಪಿ ಅಂತ. ಇಲ್ಲಿ ದೋ ಅಂತ ಬಂದಿದೆ, ಓಕೆ, ಬಂದು ಶಿ ವಾಸ್ ನಾಟ್ ಹ್ಯಾಪಿ ನೆಗೆಟಿವ್ ಬಂದಿದೆ. ದೋ ರೀಮಾ ಗಾಟ್ ಅನ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಶಿ ವಾಸ್ ನಾಟ್ ಹ್ಯಾಪಿ, ದೋ ಅನ್ನೋದು ಬಂದಿದೆ. ಹಾಗಾದರೆ ಇಲ್ಲಿ ನಾವು ಹೇಳ್ತಿದ್ದು ಬಿಗಿನ್ ವಿತ್ ಇನ್ಸ್ಪೈಟ್ ಆಫ್ ದೊಂದಿಗೆ ವಾಕ್ಯನ ಸ್ಟಾರ್ಟ್ ಮಾಡಿರಿ. ಇನ್ಸ್ಪೈಟ್ ಆಫ್, ಓಕೆ, ಅಂದರೆ ಮೀನಿಂಗ್ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ. ರೋಮಾಳಿಗೆ ಅದ್ರ ಮೀನಿಂಗ್ ಗೊತ್ತಾಯ್ತಾ? ಸಾರಿ, ಅದು ನನ್ನ ಮೀನಿಂಗ್ ಅಂತ ಹೇಳಿಲ್ಲಲ್ಲ. ಐ ಪ್ರಿಫರ್ ರೀಡಿಂಗ್ ಅ ಬುಕ್ ಟು ವಾಚಿಂಗ್ ಅ ಮೂವಿ ಅಂತ ಅಂದರೆ ಐ ವುಡ್ ರಾದರ್ ರೀಡ್ ಅ ಬುಕ್ ದ್ಯಾನ್ ಅ ವಾಚ್ ಅ ಮೂವಿ. ಮೀನಿಂಗ್ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಮೂವಿಗಿಂತಲೂ ಪುಸ್ತಕ ಓದೋದು ಪ್ರಿಫರ್ ಮಾಡ್ತೀನಿ ಅಂದಂಗೆ, ಇಷ್ಟಪಡ್ತೀನಿ ಅಂತ ಅಂದಂಗೆ. ಸೊ ಮೀನಿಂಗ್ನ ಅರ್ಥ ಮಾಡ್ಕೊಳ್ಬರ್ರಿ ಅದನ್ನು. ಸೊ ಹಾಗಾದರೆ ಇಲ್ಲೇ ನಾವು ಹೇಳ್ತಾ ಇದ್ದದ್ದು ದೋ ಅದಲ್ಲದೆ ರೀಮಾ ಗಾಟ್ ಎನ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಅಂದರೂ ಕೂಡ ಶಿ ವಾಸ್ ನಾಟ್ ಹ್ಯಾಪಿ, ಅವಳು ಸಂತೋಷದಿಂದ ಇಲ್ಲ. ಇನ್ಸ್ಪೈಟ್ ಆಫ್ ಅನ್ನೋದನ್ನು ಯೂಸ್ ಮಾಡಿರಿ. ಸರ್ ಇನ್ಸ್ಪೈಟ್ ಆಫ್ ಹೆಂಗೆ ಯೂಸ್ ಮಾಡೋದು ಸರ್? ಆನ್ಸರ್ ಇಲ್ಲಿ ನೋಡಿರಿ. ಫಸ್ಟಿಗೆ ಇನ್ಸ್ಪೈಟ್ ಆಫ್ ಅಂತ ಬರೀತೀರಿ, ಓಕೆ, ಇನ್ಸ್ಪೈಟ್ ಆಫ್ ಅಂತ ಬರ್ತೀರಿ.
ಆದರೆ ರೀಮಾ ಅಂತ ಬರಲ್ಲ. ಇಲ್ಲಿ ಇನ್ಸ್ಪೈಟ್ ಆಫ್ ಬರ್ದು ಕ್ರಿಯಾಪದ ಏನಿದೆ ಗಾಟ್ ಇದೆ. ಸೊ ಅದನ್ನೇ ಏನು ಮಾಡ್ದೇವಿ ನಾವು ಗೆಟ್ಟಿಂಗ್ ಅಂತ ಮಾಡ್ದೇವಿ. ಸೊ ಇನ್ಸ್ಪೈಟ್ ಆಫ್ ಗೆಟ್ಟಿಂಗ್ ಕಾಪಿ ಪೇಸ್ಟ್ ಏನು ಜಿಗ್ಜಾಗ್ ಮಾಡ್ತೀವಿ ನೋಡ್ರಿ. ಸೊ ದೀಸ್ ಆರ್ ಕಾಪಿ ಪೇಸ್ಟ್. ಇದನ್ನ ಏನೈತಿ ಅದನ್ನು ಆ್ಯಸ್ ಇಟ್ ಇಸ್ ಬರೀತಿದ್ದೀರಿ. ಆ್ಯನ್ ಎಕ್ಸ್ಪೆನ್ಸಿವ್ ಗಿಫ್ಟ್. ಸೊ ಕಾಮ ಇದೆ, ಕಾಮ ಕೊಟ್ಟಿದ್ದೀನಿ, ಮುಗೀತು. ಇಲ್ಲಿ ಶಿ ಬದಲಿ ನಾನು ರೀಮಾ ಅಂತ ಯೂಸ್ ಮಾಡ್ತಿದ್ದೀವಿ. ಆಮೇಲೆ ವಾಸ್ ಕಾಪಿ ಪೇಸ್ಟ್, ನಾಟ್ ಹ್ಯಾಪಿ, ಫುಲ್ ಸ್ಟಾಪ್. ಇನ್ಸ್ಪೈಟ್ ಆಫ್ ಗೆಟಿಂಗ್ ಆನ್ ಎಕ್ಸ್ಪೆನ್ಸಿವ್ ಗಿಫ್ಟ್ ರೀಮಾ ವಾಸ್ ನಾಟ್ ಹ್ಯಾಪಿ. ಸೊ ಯಾವಾಗ ಇನ್ಸ್ಪೈಟ್ ಆಫ್ ಅಂತ ಯೂಸ್ ಮಾಡ್ತೀರಿ ಅಲ್ಲಿ ಒಂದೇ ಒಂದು ಸಬ್ಜೆಕ್ಟನ್ನು ಯೂಸ್ ಮಾಡ್ತೀವಿ. ಸೊ ಎರಡಕ್ಕೂ ಒಂದೇ ಸಂಬಂಧ ಇರೋ ಕಾರಣಕ್ಕಾಗಿ ಒಂದನ್ನೇ ನಾವು ಯೂಸ್ ಮಾಡ್ತೀವಿ. ಓಕೆ, ಇನ್ಸ್ಪೈಟ್ ಆಫ್ ಗೆಟಿಂಗ್ ಆ್ಯನ್ ಎಕ್ಸ್ಪೆನ್ಸಿವ್ ಗಿಫ್ಟ್ ರೀಮಾ ವಾಸ್ ನಾಟ್ ಹ್ಯಾಪಿ. ಇನ್ಸ್ಪೈಟ್ ಆಫ್ ಬಂದಕ್ಕರ ಇಲ್ಲಿ V4ನ ಯೂಸ್ ಮಾಡ್ತಾ ಇದ್ದೇವೆ. ನೆಮ್ಮದಲ್ಲಿ ಇಟ್ಕೊಡ್ರಿ ಮಾಡಿ ಟೀಚರ್ಸ್. ಇನ್ಸ್ಪೈಟ್ ಆಫ್ ಬಂದ ಕಾರಣಕ್ಕಾಗಿ ಸೊ ನಾವು ಇಲ್ಲಿ V4ನ ಯೂಸ್ ಮಾಡ್ತಾ ಇದ್ದೇವೆ. ಓಕೆ, ಹಾಗಾದರೆ ವಾಟ್ ಇಸ್ ದ ರೂಲ್ಸ್? ರೂಲ್ ಇಸ್ ದೇರ್. ದೋ ಆಗಿರ್ಬೋದು ಅಥವಾ ಆಲ್ದೋ ಆಗಿರ್ಬೋದು. ದೋ ಆ್ಯಂಡ್ ಆಲ್ದೋ ಬಗ್ಗೆ ಸ್ವಲ್ಪ ಲೈವ್ ಸೆಷನ್ನಲ್ಲಿ ಹೇಳಿದ್ದೀನಿ. ಇನ್ನಷ್ಟು ಬೇಕಾದ್ರೆ ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತೀನಿ. ಸೊ ದೋ ಆಗಿರ್ಬೋದು, ಆಲ್ದೋ ಆಗಿರ್ಬೋದು. ಸಿಂಪಲಾಗಿ ಹೇಳ್ಬೇಕಾದ್ರೆ ಸಿಂಪಲಾಗಿ ಅಂಥದ್ದೇನು ಬೇಡ, ಡಿಟೇಲ್ ಆಗಿಬೇಡ. ಆಲ್ದೋ ಅನ್ನೋದನ್ನು ಆಫೀಸಿಯಲಿ ಅಂದ್ಕೊಡ್ರಿ, ಫಾರ್ಮಲ್ ಅಂತ ಅಂದ್ಕೊಡ್ರಿ, ಅಥವಾ ಆಫೀಸಿಯಲ್ ಅಥವಾ ಫಾರ್ಮಲ್. ಸೊ ಇನ್ಫಾರ್ಮಲ್ ದೋ ಅಂತ ಅಂದ್ಕೊಡ್ರಿ. ಆಲ್ದೋ ದೋ. ಇನ್ಫಾರ್ಮಲ್ ಇದ್ದರೆ ದೋ, ಫಾರ್ಮಲ್ ಇದ್ದರೆ ಆಲ್ದೋ. ಸೊ ದೋ ಆಗಿರ್ಬೋದು. ಆದರೆ ನಮ್ಮ SSLC ಮಕ್ಕಳಿಗೆ ಅದು ಹೇಳ್ತೀವಿ, ಹೆಚ್ಚು ಎರಡು ಬೋತ್ ಆರ್ ಸೇಮ್ ಅಂತ ಹೇಳ್ತಿದ್ದೀವಿ. ಸೊ ದೋ ಅಥವಾ ಆಲ್ದೋ ಬಂದಕ್ಕಾರ ಪ್ಲಸ್ ಕ್ಲಾಸ್. ಓಕೆ, ಪ್ಲಸ್ ಕ್ಲಾಸ್ ಬರುತ್ತೆ. ಆಮೇಲೆ ಯಾವುದು ಕ್ಲಾಸ್? ದೋ ಅಥವಾ ಆಲ್ದೋ ರೀಮಾ ಗಾಟ್ ಎನ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಅಂತ ಮಾಡಿದ್ದೇವೆ. ಓಕೆ, ಅದು ಕರೆಕ್ಟ್ ಆಯ್ತು. ಇನ್ಸ್ಪೈಟ್ ಆಫ್ ಅಥವಾ ಡಿಸ್ಪೈಟ್ ಆಫ್ ಅಂತ ಏನಾದರೂ ಬಂದರೆ, ಇನ್ಸ್ಪೈಟ್ ಆಫ್ ಅಥವಾ ಡಿಸ್ಪೈಟ್ ಅಂತ ಬಂದರೆ ಮುಂದೆ ನೌನ್ ಏನಿರಬೇಕು ಗೊತ್ತಾ? ನೌನ್ ಅಥವಾ ಜೆರೆಂಡ್ ಆಗಿರುತ್ತಾ, ಅದನ್ನೇ ನೌನ್ ರೀತಿಯಲ್ಲಿ ಕೆಲಸ ಮಾಡ್ತಿರ್ತೈತಿ. ಜೆರೆಂಡ್ ING ಫಾರ್ಮ್ದಲ್ಲಿ ಇರುತ್ತೆ. ಸೊ ಅದನ್ನು V4 ಅಂದ್ಕೊಡ್ರಿ. ಸೊ ಜೆರೆಂಡ್ ಬರಲೇಬೇಕಾಗುತ್ತೆ ಇನ್ಸ್ಪೈಟ್ ಆಫ್ ಅಥವಾ ಡಿಸ್ಪೈಟ್ ಇದ್ದಕ್ಕಾರ. ಐ ಗಾಟ್. ಇದು ರೂಲ್. ಅದನ್ನೇ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದರೆ ಗಾಟ್ ಬಿಕಮ್ಸ್ ಗೆಟಿಂಗ್. ಗಾಟ್ ಅನ್ನು ನಾನು ಗೆಟಿಂಗ್ ಮಾಡ್ತೀವಿ. ಯಾಕೆಂದರೆ ಬಿಕಾಸ್ ಆಫ್ಟರ್ ಇನ್ಸ್ಪೈಟ್ ಆಫ್ ಯು ಯೂಸ್ ನೌನ್ ಆರ್ ಜೆರೆಂಡನ್ನು ನಾವು ಯೂಸ್ ಮಾಡಬೇಕಾಗತ್ತೆ ಡಿಯರ್ ಟೀಚರ್ಸ್. ಐ ಗಾಟ್. ಸ್ವಲ್ಪನೇ ಒಂದೊಂದೇ ಪೇಜ್, ಬಟ್ ಭಾಳಷ್ಟು ಮೀನಿಂಗ್ ಇದೆ ರೀ. ಅದಕ್ಕೆ ನಾವು ಸಿಕ್ಕಾಬಿಟ್ಟು ರೂಲ್ಸ್ ಹೇಳ್ತಿದ್ದೇವೆ. ರೂಲ್ಸ್ ಮೂಲಕ ಬೇಕಾಗಿಲ್ಲ ರೀ ಇಂಗ್ಲೀಷ್ ಗ್ರಾಮರ್ ಕಲಿಯೋದು. ರೂಲ್ಸ್ ಮೂಲಕ ಹೋಗ್ತಾ ಇದ್ದರೆ ಭಾಳ ಲೇಟ್ ಆಗುತ್ತೆ. ಸೊ ದಿ ಬೆಸ್ಟ್ ಮೆಥಡ್ ಈಸ್ ಇದು ಎಕ್ಸಾಂಪಲ್ ಥ್ರೂ ರೂಲ್ನ ಅರ್ಥ ಮಾಡ್ಕೊಳ್ಳೋ ಮೆಥಡ್. ಸೊ ನಾವು ಎಕ್ಸಾಂಪಲ್ ನೋಡ್ತಿದ್ದೇವೆ, ರೂಲ್ನ ಅರ್ಥ ಮಾಡ್ಕೋತಿದ್ದೇವೆ, ಜೊತೆಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ದ ಬೆಸ್ಟ್ ಮೆಥಡ್. ಐ ಗಾಟ್. ಆ್ಯಂಡ್ ಥರ್ಡ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನ್ದಲ್ಲಿ ಏನಿದೆ? ಹಿ ಈಸ್ ಟೂ ವೀಕ್ ಟು ವಾಕ್ ಅಂತ ಇದೆ. ಟು ಸ್ಟ್ರಕ್ಚರನ್ನು ಯೂಸ್ ಮಾಡಿದ್ದೇವೆ. ಸೊ ಹಾಗಾದರೆ ಇದಕ್ಕೆ ನೀವೇನು ಮಾಡಿರಿ? ಬಿಗಿನ್ ವಿತ್ ಹಿ ಈಸ್ ಸೋ ಅಂತ ವಾಕ್ಯವನ್ನು ಯೂಸ್ ಮಾಡಿರಿ. ಸೊ ನೋಡಿದ ತಕ್ಷಣ ಸೋ ದ್ಯಾಟ್ ಅನ್ನೋದು ಗೊತ್ತಾಗ್ತದೆ. ಓಕೆ, ಸೊ ದ್ಯಾಟ್ ಅಂತೇಳಿ ನೀವು ವಾಕ್ಯವನ್ನು ಮಾಡಬೇಕಾಗತ್ತೆ. ಸೊ ಒಂದು ನಮ್ಮದಲ್ಲಿ ಇಟ್ಕೊಳ್ರಿ. ಯಾರಾದರೂ ಕಮೆಂಟ್ ಮಾಡಲಿಕ್ಕೆ ಆಗದೆ ಇದ್ರು ಏನೋ ತೊಂದರೆ ಇಲ್ಲ. ಟೇಕ್ ಒನ್ ಕಾಪಿ ಆ್ಯಂಡ್ ರೈಟ್ ಇನ್ ದ ಕಾಪಿ. ಸೊ ನೋಟ್ಬುಕ್ಕಲ್ಲಿ ಬರೀರಿ ಆನ್ಸರ್ನ, ಅಥವಾ ಮೈಂಡಲ್ಲಿ ಇದು ಮಾಡ್ಕೊಳ್ರಿ. ಸೊ ಬುಕ್ ಆ್ಯಂಡ್ ಪೆನ್ ಇಟ್ಕೊಳ್ರಿ. ಯಾಕಂದರೆ ಇದು ಪಟ್ನೆ ಕ್ವಿಕ್ಕಾಗಿ ನೀವು ಬರೀತೀರಿ, ಕಮೆಂಟ್ ಮಾಡೋದು ಲೇಟ್ ಆಗುತ್ತೆ. ಸೊ ಬೇಕಾದ್ರೆ ಕಮೆಂಟ್ ಮಾಡೋ ಎಕ್ಸ್ಪರ್ಟ್ ಇದ್ರೆ ಮಾಡಿರಿ, ಏನೂ ತೊಂದರೆ ಇಲ್ಲ. ಬಟ್ ನೀವು ನೋಟ್ಬುಕ್ ಹಿಡ್ಕೊಂಡ್ರೆ ಭಾಳಷ್ಟು ಮಜಾ ಇರುತ್ತೆ. ಸೊ ಟು ಇದ್ದಲ್ಲಿ ದ್ಯಾಟ್ ಅನ್ನೋದು ಆ್ಯಡ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಆನ್ಸರ್ ಮಾಡೋಣ. ಯಾರಾದರೂ ನೀವು ಆನ್ಸರ್ ಮಾಡ್ತಿದ್ರೆ ಪಾಸ್ ಮಾಡ್ಬೋದು ವಿಡಿಯೋ, ಏನು ತೊಂದರೆ ಇಲ್ಲ. ರೈಟಾ? ಸೊ ಏನಿದೆ ಆನ್ಸರ್? ಹಿ ಸೋ ವೀಕ್. ಇಲ್ಲಿ ಟು ಅನ್ನು ಡಿಲೀಟ್ ಮಾಡಿ ಐ ಹ್ಯಾವ್ ರಿಟರ್ನ್ ಸೋ ಹಿಯರ್. ಹಿ ಸೋ ವೀಕ್ ಇಸ್ ಹಿಯರ್. ಆಮೇಲೆ ಟು ಇದ್ದಲ್ಲಿ ಐ ಹ್ಯಾವ್ ರಿಟರ್ನ್ ದ್ಯಾಟ್. ಸೊ ದ್ಯಾಟ್ ಫಾರ್ಮೆಟ್ನ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಅದಾದ ನಂತರ ಸೊ ದ್ಯಾಟ್ ಫಾರ್ಮೆಟ್ನ ಯೂಸ್ ಮಾಡಿದ ತಕ್ಷಣವೇ ನೀವು ಹಿ ಕ್ಯಾನಾಟ್ ವಾಕ್ ಅನ್ನೋದನ್ನು ಹಚ್ಚಬೇಕಾಗತ್ತೆ. ಹಿ ಕ್ಯಾನಾಟ್ ಸಬ್ಜೆಕ್ಟ್ ಪ್ಲಸ್ ನೆಗೆಟಿವನ್ನು ಬರಿಬೇಕಾಗತ್ತೆ. ನಮ್ಮದಲ್ಲಿ ಇಟ್ಕೊಡ್ರಿ. ಹೇಗೋ ಅದ್ರ ಬದಲಿ ಹಿ ಸೋ ವೀಕ್ ಟು ದ್ಯಾಟ್ ವಾಕ್ ಅಂದ್ರೆ ರಾಂಗ್ ಆಗುತ್ತೆ. ಸೊ ದ್ಯಾಟ್ ಅಂತ ಯೂಸ್ ಮಾಡ್ತಾರ. ಇಲ್ಲಿ ಹಿ ಕ್ಯಾನಾಟ್ ವಾಕ್ ಅಂತಲೇ ಬರಬೇಕಾಗತ್ತೆ. ಹ್ಯಾವ್ ಗಾಟ್. ಇಟ್ ಈಸ್ ಟೂ ಹೆವಿ ಟು ಕ್ಯಾರಿ. ಇಟ್ ಈಸ್ ಟೂ ಹೆವಿ ಟು ಕ್ಯಾರಿ. ಇಟ್ ಈಸ್ ಸೋ ಹೆವಿ ದ್ಯಾಟ್ ಇಟ್ ಕ್ಯಾನಾಟ್ ಕ್ಯಾರಿ.
ಸೊ ಈ ರೀತಿ ವಾಕ್ಯಗಳನ್ನ ಭಾಳಷ್ಟು ನೋಡಿರ್ತೀರಿ, ಮಾಡ್ತೀರಿ. ಹಾಗಾದರೆ ವಾಟ್ ಇಸ್ ದ ರೂಲ್ಸು? ಟು ಬಂದಕ್ಕಾರ ಸೊ ದ್ಯಾಟ್ ಯೂಸ್ ಮಾಡ್ತೀವಿ. ಆ್ಯಂಡ್ ದ ಮೀನಿಂಗ್ ರಿಮೈನ್ಸ್ ದ ಸೇಮ್, ಬಟ್ ಸ್ಟ್ರಕ್ಚರ್ ಏನಾಗ್ತವೆ, ಚೇಂಜಸ್ ಆಗ್ತವೆ. ಮೀನಿಂಗ್ನು ಸೇಮ್ ಇರಬೇಕಲ್ಲ, ಸೊ ಅದಕ್ಕಾಗಿ ಹಿ ಕೆನಾಟ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಸ್ಪೆಷಲಿ ಟ್ರಾನ್ಸ್ಫಾರ್ಮೇಷನ್ ಆಫ್ ದಿ ಸೆಂಟೆನ್ಸಸ್ದಲ್ಲಿ ನಾವು ವಾಕ್ಯದ ಸ್ಟ್ರಕ್ಚರ್ದಲ್ಲಿ, ರಚನೆಯಲ್ಲಿ ಬದಲಾವಣೆ ನೋಡ್ತೇವೆ ಹೊರತು ಮೀನಿಂಗ್ದಲ್ಲಿ ಇಲ್ಲ. ನಮ್ದು ಇಟ್ಕೊಡ್ರಿ. ಸೊ ಮೀನಿಂಗ್ ಕೆಡಬಾರ್ದು. ಓಕೆ, 4th one. ಸೊ ಇದನ್ನು ನೀವು ಟ್ರೈ ಮಾಡ್ತಾರೆ ಅಂದ್ಕೊಳ್ತೀನಿ. ಆ್ಯಸ್ ಸೂನ್ ಆ್ಯಸ್ ದ ಬೆಲ್ ರ್ಯಾಂಗ್ ದ ಸ್ಟೂಡೆಂಟ್ಸ್ ರ್ಯಾನ್ ಔಟ್. ಬ್ಯೂಟಿಫುಲ್. ಆ್ಯಸ್ ಸೂನ್ ಆ್ಯಸ್ ಅಂತ ಸ್ಟ್ರಕ್ಚರ್ನ ಯೂಸ್ ಮಾಡ್ತಿದ್ದೀವಿ, ಕಾಮ ಇದೆ, ದ ಸ್ಟೂಡೆಂಟ್ಸ್ ರ್ಯಾನ್ ಔಟ್ ಅಂತ ಇದೆ. ಹೌದಾ? ಹಾಗಾದರೆ ಇಲ್ಲಿ ನೀವು ನೋ ಸೂನರ್ ಅನ್ನೋದನ್ನು ಬಿಗಿನ್ ಮಾಡಿ, ಸ್ಟಾರ್ಟ್ ಮಾಡಿ ವಾಕ್ಯವನ್ನು ಅಂತ ಕೊಟ್ಟಿದ್ದೀವಿ. ಸೊ ನೋ ಸೂನರ್ ಅಂತ ವಾಕ್ಯವನ್ನು ಸ್ಟಾರ್ಟ್ ಮಾಡಿರಿ. ಹಾಗಾದರೆ ನೋ ಸೂನರ್ ಅಂತ ಹೆಂಗೆ ಮಾಡ್ತೀವಿ ಸರ್? ನೀವು ಕೂಡ ವಿಡಿಯೋನ ಪಾಸ್ ಮಾಡಿ ಮಾಡ್ಬೋದು. ಸೊ ಆನ್ಸರ್ ನೋ ಸೂನರ್ ಅಂತ ಹಾಕಿದೆ. ನೋ ಸೂನರ್ ಅಂತ ಬಂದರೆ ಮುಂದೆ ಡಿಡ್ ಬರಲೇಬೇಕು. ನೋ ಸೂನರ್ ಡಿಡ್ ಅಂತ ಬರಲೇಬೇಕು. ಸ್ಟ್ರಕ್ಚರ್ ಹಾಗೆ ಇದೆ. ನೋ ಸೂನರ್ ಡಿಡ್ ಅಂತ ಬಂತು. ಸೊ ಆ್ಯಸ್ ಸೂನ್ ಆ್ಯಸ್ನ ಡಿಲೀಟ್ ಮಾಡ್ತೀವಿ, ನೋ ಸೂನರ್ ಡಿಡ್ಡನ್ನು ಆ್ಯಡ್ ಮಾಡ್ತೀವಿ. ಓಕೆ, ಸೊ ದ ಬೆಲ್ ಇದೆ. ರ್ಯಾಂಗ್ ಇದ್ದದ್ದನ್ನು ರಿಂಗ್ ಮಾಡ್ತೇವೆ. ಯಾಕೆ ಸರ್ ಅಂತಂದರೆ ಇಲ್ಲಿ ಡಿಡ್ ಅನ್ನೋದನ್ನು ಯೂಸ್ ಮಾಡಿದ್ದೇವೆ, ಇಲ್ಲಿ V1 ಆಗಬೇಕು. ಸೊ V2 ಅನ್ನು V1ಗೆ ಮಾಡಿ. ನೋ ಸೂನರ್ ಡಿಡ್ ಬಂದಕ್ಕಾರ ಅಲ್ಲಿ ದ ಬೆಲ್ ರ್ಯಾಂಗ್ ಇದ್ದದನ್ನು ದ ಬೆಲ್ ರಿಂಗ್ ಅಂತ ಮಾಡ್ತೀವಿ. ಡಿಡ್ ಅಂತ ಬಂದರೆ ಮುಗಿದೋಯ್ತು. ಸೊ V2 ಅನ್ನು V1ಗೆ ಕನ್ವರ್ಟ್ ಮಾಡೋದು ಗೊತ್ತಿದೆ. ನೆಗೆಟಿವ್ ಮಾಡ್ಕೊಂಬಂದಾಗಿರ್ಬೋದು, ಇಂಡಕ್ಟಿವ್ ಸೆಂಟೆನ್ಸ್ ಮಾಡ್ಕೊಂಬಂದಾಗಿರ್ಬೋದು. ಸೊ ನಾವು ಮಾಡ್ತೀವಿ. ಸೊ ಅದಾದ ನಂತರ ದ್ಯಾನ್, ನೋ ಸೂನರ್ ಡಿಡ್ ದ್ಯಾನ್ ಅಂತ ಬರಬೇಕು. ನೋ ಸೂನರ್ ಡಿಡ್ ದ್ಯಾನ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಓಕೆ, ಕಾಮ ಹೋಗುತ್ತಾ. ದ ಸ್ಟೂಡೆಂಟ್ಸ್ ರ್ಯಾನ್ ಔಟ್ ಇದೆ, ದ ಸ್ಟೂಡೆಂಟ್ಸ್ ರ್ಯಾನ್ ಔಟ್ ಆ್ಯಸ್ ಇಟ್ ಈಸ್ ಬರಿತೀವಿ. ಇಲ್ಲಿ ರನ್ ಔಟ್ ಅಂತ ಮಾಡೋದಿಲ್ಲ, ನಿಮ್ದು ಇಟ್ಕೊಡಿ. ಈ ಡಿಡ್ ಇದು ಒಂದಕ್ಕೆ ಸಂಬಂಧಪಟ್ಟ ಕಾರಣಕ್ಕಾಗಿ ಇಲ್ಲಿ ಅದನ್ನು ನಾವು ಯೂಸ್ ಮಾಡೋದಿಲ್ಲ. ನೋ ಸೂನರ್ ಡಿಡ್ ದ ಬೆಲ್ ರಿಂಗ್ ದ್ಯಾನ್ ದ ಸ್ಟೂಡೆಂಟ್ಸ್ ರ್ಯಾನ್ ಔಟ್ ಅಂತ ಮಾಡ್ತೀವಿ. ಬ್ಯೂಟಿಫುಲ್ ರೀ, ಬ್ಯೂಟಿಫುಲ್. ಎಷ್ಟು ಸಲ ನೋಡಿದ್ರೆ, ಎಷ್ಟು ಸಲ ವಾಕ್ಯ ಮಾಡಿದ್ರೆ ಮಜಾ ಅನಿಸುತ್ತೆ. ಯಾಕಂದರೆ ಇಂಥ ಎಷ್ಟೋ ಕ್ವಶನ್ಸ್ಗಳು ನೀವು ಮಿಸ್ ಮಾಡ್ಕೊಂಡಿರ್ತೀರಿ. ಅರೆ ಇವಾಗ ಗೊತ್ತಾಗ್ತಿದೆ ನೋಡಿ ಸರ್ ನಮಗೆ ಅಂತ ಅನಿಸ್ತಾ ಇದೆ. ನಮಗೂ ಕೂಡ ಸ್ಟಾರ್ಟಿಂಗ್ ಅನಿಸ್ತಿತ್ತು ಇದೇ ರೀತಿ. ಸೊ ಇದು ಒಂದು ಟ್ರಿಕ್ನ ಅರ್ಥ ಮಾಡ್ಕೊಂಡಿದ್ರೆ ಇಲ್ಲಿ ಎರರ್ಸ್ ಆಗಿರ್ಬೋದು, ಎಷ್ಟು ಈಸಿ ಎಲ್ಲ ಮಾಡ್ಲಿಕ್ಕೆ ಅಂತ ಅನಿಸ್ತಾ ಇದೆ. ಸೊ ಅರ್ಥ ಮಾಡ್ಕೊಡ್ರಿ, ರೈಟಾ? ಹಾಗಾದರೆ ವಾಟ್ ಇಸ್ ದ ರೂಲ್ಸು? ಆ್ಯಸ್ ಸೂನ್ ಆ್ಯಸ್ ನಾವು ಯೂಸ್ ಮಾಡ್ಬೇಕಾದ್ರೆ ನೋ ಸೂನರ್ ದ್ಯಾನ್ ಅಂತ ಯೂಸ್ ಮಾಡ್ತೇವೆ. ನೋ ಸೂನರ್ ಡಿಡ್ ದ್ಯಾನ್ ಅಂತ ನಿಮ್ಗೆ ಇಟ್ಕೊಡ್ರಿ. ನೋ ಸೂನರ್ ಡಿಡ್ ದ್ಯಾನ್. ಐ ಗಾಟ್ ಎಕ್ಸ್ಪ್ಲನೇಷನ್. ಆಫ್ಟರ್ ನೋ ಸೂನರ್ ವಿ ಯೂಸ್ ಆಕ್ಸಿಲರಿ ವರ್ಬ್ ಡಿಡ್ ಅನ್ನು ಯೂಸ್ ಮಾಡಿ. ಅದಕ್ಕೆ ಇಲ್ಲಿ ಫಾರ್ಮದಲ್ಲಿ ಹಾಕಿಬೇಡ್ರಿ, ನೋ ಸೂನರ್ ಡಿಡ್ ದ್ಯಾನ್. ಐ ಗಾಟ್. ಸೊ 5th ಕ್ವೆಶನ್ ಏನಿದೆ? ರವಿ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಅಂತ ಇದೆ. ಓಕೆ, ಸೊ ಇದನ್ನು ರವಿ ಈಸ್ ದ ಅಂತ ಸ್ಟಾರ್ಟ್ ಮಾಡಿರಿ. ನಮ್ದು ಇಟ್ಕೊಡಿ. ನಾವು ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಸೆಂಟೆನ್ಸಲ್ಲಿ ಟು ಸೊ ದ್ಯಾಟ್ ಆಗಿರ್ಬೋದು, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆಗಿರ್ಬೋದು, ಈ ರೀತಿ ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ಈ ರೀತಿ ವಾಕ್ಯ ಬರುತ್ತೆ. ಹಾಗಾದರೆ ಇದನ್ನು ನಾವು ರವಿ ಈಸ್ ದ ಅಂತ ಬರಿಬೇಕಾದ್ರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮಾಡ್ತೀರಿ, ಇದನ್ನು ಆರಾಮಾಗಿ ಮಾಡ್ತೀರಿ. ಸೊ ಆನ್ಸರ್ ರವಿ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಮಾಡಿಬಿಡ್ತೀವಿ. ಭಾಳಷ್ಟು ಈಸಿಯಾಗಿ ಮಾಡ್ತೀವಿ. ಸೂಪರ್ಲೇಟಿವ್ ಡಿಗ್ರಿಗೆ ಮಾಡ್ತೀವಿ. ಓಕೆ, ಸೂಪರ್ಲೇಟಿವ್ ಅವ್ರು ಹೇಳಿದ್ದಾರೆ ರವಿ ಈಸ್ ದ ಹಚ್ಚಿ ಮಾಡಿ. ದ ಹಚ್ಚಿದ ನಂತರ ಸೊ ಟಾಲೆಸ್ಟ್ ಅಂತ ಮಾಡ್ತೀವಿ. ದ್ಯಾನ್ ಎನಿ ಅದರ್ ಅನ್ನೋದನ್ನು ಕಂಪೇರಿಟಿವ್ ಡಿಗ್ರಿದಲ್ಲಿ ಮಾಡ್ತೀವಿ. ಸೊ ಕಂಪೇರಿಟಿವ್ ಅಡ್ಜೆಕ್ಟಿವ್ ಹೋಗಿ ಟಾಲರ್ ಇದು ಟಾಲೆಸ್ಟ್ ಮಾಡ್ತೀವಿ, ದ ಹಚ್ತೀವಿ. ಬಾಯ್ ಇನ್ ದ ಕ್ಲಾಸ್ ಕಾಪಿ ಪೇಸ್ಟ್ ಅಂತ ಬರ್ತೀವಿ. ನಮ್ದಲ್ಲಿ ಇಟ್ಕೊಡಿ. ಇದರ ಬಗ್ಗೆ ರೀಸೆಂಟ್ ನಿನ್ನೆ ತಾನೇ ಇದರ ಕಂಪ್ಯಾರಿಸನ್ ಆಫ್ ಅಡ್ಜೆಕ್ಟಿವ್ಸ್ದು SSLC ವಿಡಿಯೋಸ್ ಮಾಡಿದ್ದೇವೆ. ಈ ಸ್ಮಾರ್ಟ್ 20 ಚಾನಲ್ ಅಂತ ಹೇಳ್ತಿದ್ದೀನಿ. ಈ ಸ್ಮಾರ್ಟ್ 20 ಚಾನಲಲ್ಲಿ ಸೊ ಆ ಗ್ರಾಮರ್ಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋ ನೋಡಿ. ಭಾಳಷ್ಟು ಈಸಿ ವೇದಲ್ಲಿ PhD ಆದವ್ರು ಹೇಳ್ತಾ ಇದ್ದಾರಲ್ಲ, ಸೊ ಭಾಳಷ್ಟು ಈಸಿ ವೇದಲ್ಲಿ ಸೊ ನಿಮಗೆ ಆನ್ಸರ್ ಸಿಗ್ತವೆ. ಹೇಗೆ ಮಾಡಬೇಕು ಅನ್ನೋದನ್ನು ಈಸಿಯಾಗಿ ಹೇಳ್ಕೊಟ್ಟಿದ್ದೇವೆ. ರೈಟ್? ಸೊ ಇಲ್ಲಿ ರವಿ ಇಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಮಾಡ್ತೀವಿ. ಯಾಕೆ ಸರ್? ಏನಂತಂದ್ರೆ ಕಂಪೇರಿಟಿವ್ ಇದ್ದಾರೆ, ಕಂಪೇರಿಟಿವ್ದನ್ನು ಸೂಪರ್ಲೇಟಿವ್ ಮಾಡಿದ್ದೀವಿ ಅಷ್ಟೇ. ಓಕೆ, ಕಂಪೇರಿಟಿವ್ ಸೂಪರ್ಲೇಟಿವ್ ಮಾಡಿದ್ದೀವಿ. ಹಾಗಾದರೆ ಎಕ್ಸ್ಪ್ಲನೇಷನ್. ಸೊ ಟಾಲರ್ ದ್ಯಾನ್ ಎನಿ ಅದರ್ ಅಂತ ಇತ್ತಲ್ಲ, ಅದು ಏನು ಮಾಡ್ತೀವಿ? ದ ಟಾಲೆಸ್ಟ್ ಅಂತ ಮಾಡಿಬಿಡ್ತೀವಿ. ಟಾಲರ್ ದ್ಯಾನ್ ಎನಿ ಅದರ್ ತೆಗೆದು ಸೊ ದ ಟಾಲೆಸ್ಟ್ ಅಂತ ಕಂಪೇರಿಟಿವ್ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ನ ಆ್ಯಡ್ ಮಾಡ್ತೀವಿ. 6th one ನೋಡಿ, ಅನ್ಲೆಸ್ ಯು ವರ್ಕ್ ಹಾರ್ಡ್ ಯು ವಿಲ್ ಫೇಲ್ ಅಂತ. ಅನ್ಲೆಸ್ ಅನ್ನೋದು ವರ್ಡ್ ಇದೆ ಬಿಗಿನಿಂಗು. ಸೊ ಯು ವಿಲ್ ಫೇಲ್ ಅನ್ನೋದು ಇದೆ. ಓಕೆ, ಕಂಡೀಷನಲ್ ರೀತಿ. ಹಾಗಾದರೆ ಇದನ್ನು ಇಫ್ದೊಂದಿಗೆ ಇಫ್ ಕ್ಲಾಸ್ ಮಾಡಿರಿ, ಇಫ್ ಕಂಡೀಷನಲ್ ಯೂಸ್ ಮಾಡಿರಿ ಅಂತ. ಇದನ್ನು ಈಸಿಯಾಗಿ ಮಾಡ್ತಾರೆ, ಏನೂ ತೊಂದರೆ ಇಲ್ಲ. ಇಸ್ಂಟ್ ಇಟ್? ಸೊ ಯಾರಾದರೂ ನೀವೇ ಸ್ವಂತ ವಿಡಿಯೋ ಆನ್ಸರ್ ಮಾಡಿದ್ರೆ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿ. ಓಕೆ, ಅನ್ಲೆಸ್ ಯು ವರ್ಕ್ ಹಾರ್ಡ್ ಇದ್ದದನ್ನು ನಾವು ಹೆಂಗೆ ಮಾಡ್ತೇವೆ ರೀ?
ಸೊ ಇಲ್ಲಿ ಇಫ್ ಅನ್ನೋದನ್ನು ಅನ್ಲೆಸ್ ಇದ್ದ ಜಾಗದಲ್ಲಿ ಬರಿತೀನಿ. ಓಕೆ, ಯು ವರ್ಕ್ ಹಾರ್ಡ್ ಇದೆ, ಆದರೆ ಯು ಡು ನಾಟ್ ವರ್ಕ್ ಹಾರ್ಡ್ ಅಂತ ಮಾಡ್ತೀವಿ. ಯು ಡು ನಾಟ್ ವರ್ಕ್ ಹಾರ್ಡ್ ಅಂತೇಳಿ. ಸೊ ಇಫ್ ಯು ಡು ನಾಟ್ ವರ್ಕ್ ಹಾರ್ಡ್ ಯು ವಿಲ್ ಫೇಲ್ ಅಂತ ಬರ್ತೀವಿ. ಯು ವಿಲ್ ಫೇಲ್ ಆ್ಯಸ್ ಇಟ್ ಈಸ್ ಕಾಪಿ ಪೇಸ್ಟ್ ಇದೆ ಬರ್ತೀವಿ. ಆದರೆ ನಾವು ಇಲ್ಲಿ ಚೇಂಜ್ ಮಾಡಿದ್ದು ಡು ನಾಟ್ ಅನ್ನೋದನ್ನು ಸೇರಿಸಿದ್ದೀವಿ. ಸರ್ ಯಾಕೆ ಸರ್ ವೈ ಹ್ಯಾವ್ ಯು ಆ್ಯಡೆಡ್ ದ ಡು ನಾಟ್ ಅಂತಂದರೆ ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಫೇಲ್ ಅಂತ ಅನ್ಬೇಕಾಗ್ತೈತಿ. ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಫೇಲ್ ಅಂತ ಮೀನಿಂಗ್ ಆಗುತ್ತೆ. ಸೊ ಮೀನಿಂಗ್ ಒಂದ್ಸಲ ನಾನು ಅರ್ಥ ಮಾಡ್ಕೊಡ್ರಿ ಅದನ್ನು. ಸರ್ ಡು ನಾಟ್ ಯಾಕೆ ಹಚ್ಚಿದ್ದೀರಿ? ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಫೇಲ್. ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಫೇಲ್ ಆಗ್ತೀಯಾ ಅಂದರೆ ಫೇಲ್ ಆಗ್ತೀಯಾ? ಸೊ ತಪ್ಪಾಗುತ್ತಲ್ಲ, ಅದಕ್ಕಾಗಿ ಮೀನಿಂಗ್ ಚೇಂಜ್ ಆಗಬಾರ್ದು. ಸೊ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್ನಲ್ಲಿ ಮೀನಿಂಗ್ ಚೇಂಜ್ ಆಗಬಾರ್ದು ಅಂದರೆ ಇಫ್ ಹಚ್ಚಿದ ನಂತರ ಡು ನಾಟ್ ಅಂತ ಯಾಕೆ ಮಾಡ್ತೀವಿ? ಇಫ್ ಯು ಡು ನಾಟ್ ವರ್ಕ್ ಹಾರ್ಡ್ ಯು ವಿಲ್ ಫೇಲ್ ಅಂತ ಮಾಡ್ತೀವಿ. ಐ ಗಾಟ್. ಸೊ ರೂಲ್ ಏನಿದೆ, ಇಫ್ ಬಂದಕ್ಕಾರ ನಾಟ್ ಅಂತ ಯೂಸ್ ಮಾಡ್ತೀವಿ. ಎಲ್ಲದಕ್ಕೂ ಅಲ್ಲ, ಈ ರೀತಿ ಮೀನಿಂಗನ್ನು ನೋಡಿ ಆ್ಯಡ್ ಮಾಡಿರಿ. ನಿಮ್ದು ರೂಲ್ ಎಲ್ಲದಕ್ಕೂ ಅಂತಲ್ಲ. ಓಕೆ, ಎಕ್ಸ್ಪ್ಲನೇಷನ್ ಏನು? ಮೀನಿಂಗ್ ರಿಮೇನ್ಸ್ ನೆಗೆಟಿವ್, ಅದೇ ರೀತಿ ಮೀನಿಂಗ್ ಉಳಿಬೇಕಾಗತ್ತೆ ಅಂತೇಳಿ ಅದಕ್ಕಾಗಿ ಯೂಸ್ ಮಾಡ್ತಾ ಇದ್ದೀವಿ. 7th ಒನ್, ಸೊ ಎವ್ರಿ ಒನ್ ಲೈಕ್ಸ್ ಆನೆಸ್ಟಿ ಅಂತಿದೆ. ಇದನ್ನು ಸಿಂಪಲ್ ಆಗಿ ಆನೆಸ್ಟಿ ಅಂತ ಸ್ಟಾರ್ಟ್ ಮಾಡಿರಿ. ಎವ್ರಿ ಒನ್ ಲೈಕ್ಸ್ ಆನೆಸ್ಟಿ ಅಂತಿದೆ. ಎವ್ರಿ ಒನ್ ಲೈಕ್ಸ್ ಆನೆಸ್ಟಿ ಅಂತಿದೆ. ಸಿಂಪಲ್ ವಾಕ್ಯ ಐತಿ. ಆನೆಸ್ಟಿದಿಂದ ಸ್ಟಾರ್ಟ್ ಮಾಡಿರಿ. ಅದಕ್ಕೆ ನಾವು ಏನು ಮಾಡ್ತೀವಿ, ಅದನ್ನು ಪ್ಯಾಸಿವ್ ಫಾರ್ಮ್ನಲ್ಲಿ ಆ್ಯಕ್ಟಿವ್ ಆಸ್ ಪ್ಯಾಸಿವ್ ಆಸ್ಗೆ ನಾವು ಇದು ಬಂತು. ಸೊ ಆ್ಯಕ್ಟಿವ್ ಆಸ್ ಪ್ಯಾಸಿವ್ ಆಸ್. ಸೊ ಇಲ್ಲಿ ಆನೆಸ್ಟ್ ಇದ್ದದ್ದನ್ನು ಈ ಕಡೆ ತರ್ತೀರಿ, ಎವ್ರಿ ಒನ್ ಇದ್ದದನ್ನು ಈ ಕಡೆ ಒಯ್ತೀವಿ, ಮುಗೀತು. ಸೊ ಇದು V1 ಇದೆ. V1 ಇದ್ದಕ್ಕಾರ ಯಾಮ್ ಈಸ್ ಆರ್ದಲ್ಲಿ ಸೊ ಯಾವ ಸೂಟೇಬಲ್ ಆಗುತ್ತೆ, ಈ ಸೂಟೇಬಲ್ ಆಗುತ್ತೆ, ಯೂಸ್ ಮಾಡ್ತೀವಿ. ಸೊ ಯಾವಾಗಲೂ ಮೇನ್ ವರ್ಬ್ ಪ್ಯಾಸಿವ್ ವಾಯ್ಸ್ದಲ್ಲಿ V3 ಇರಬೇಕು. V3 ಇದೆ, ಬೈ ಅನ್ನೋದು ಯೂಸ್ ಮಾಡ್ತೀವಿ, ಮುಗಿತು, ಪ್ಯಾಸಿವ್ ಫಾರ್ಮ್ ಮಾಡಿದ್ದೀವಿ, ಇಷ್ಟೇ. ಓಕೆ, ಸೊ ರೂಲ್ ಏನಿದೆ, ಸೊ ಆ್ಯಕ್ಟಿವ್ ವಾಯ್ಸ್ ಇದ್ದದನ್ನು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಏನೇನು ಅಪ್ಲೈ ಮಾಡ್ತೀವಿ ಅದನ್ನು ಕರೆಕ್ಟ್ ಅಪ್ಲೈ ಮಾಡಿದ್ರೆ ಮುಗಿದೋಯ್ತು. ಸೊ ವಾಕ್ಯದ ಟೆನ್ಸ್ ಫಾರ್ಮನ್ನು ನೋಡ್ಕೊಳ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಯೂಸ್ ಮಾಡಿದ್ದೀವಿ ರೀ, ಅದನ್ನು ಕೂಡ ನೋಡಿರಿ. ಭಾಳಷ್ಟು ಈಸಿ ಇದೆ. ಇಲ್ಲ ಸರ್ ನಮಗೆ ಇನ್ನಷ್ಟು ಬೇಕಂದ್ರೆ ಹೇಳ್ರಿ, ಯಾವ ಟಾಪಿಕ್ ಅನ್ನೋದು ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಆಬ್ಜೆಕ್ಟ್ ಬಿಕಾಸ್ ಸಬ್ಜೆಕ್ಟ್ ಎಲ್ಲಿ ಪ್ಯಾಸಿವ್ಸ್ ಮಾಡ್ತೀವಿ ಅಂದ್ರೆ ಆಬ್ಜೆಕ್ಟ್ ಇದು ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಪ್ಲೇಸಸ್ ಚೇಂಜ್ ಮಾಡ್ತೀವಲ್ಲ, ಸೊ ಆಬ್ಜೆಕ್ಟ್ ಇದ್ದದ್ದು ಸಬ್ಜೆಕ್ಟ್ ಆಗುತ್ತೆ, ಸಬ್ಜೆಕ್ಟ್ ಇದ್ದು ಆಬ್ಜೆಕ್ಟ್ ಆಗಿ ಚೇಂಜ್ ಮಾಡ್ತೀವಿ. ರೈಟ್. ಸೊ 8th ಒನ್, he is so tired that he cannot walk ಅಂತಿದೆ. ಸೊ ದ್ಯಾಟ್ ಫಾರ್ಮೆಟ್ದಲ್ಲಿದೆ. ಹಾಗಾದರೆ ಇವರು ನಾವು ಕೊಟ್ಟಿದ್ದು ಟು ಫಾರ್ಮೆಟ್ದಲ್ಲಿ ಯೂಸ್ ಮಾಡಿರಿ. ಟು ಫಾರ್ಮೆಟ್ದಲ್ಲಿ ಯೂಸ್ ಮಾಡಿರಿ ಅಂತ. ಸೊ ದ್ಯಾಟ್ ಇದ್ದದನ್ನು ಟು ಮಾಡ್ಬೇಕಾದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಟು ಇದ್ದದನ್ನು ಸೊ ದ್ಯಾಟ್ ಮಾಡಿದರೆ ನೀವು ಸೊ ದ್ಯಾಟ್ ಇದ್ದನ್ನು ಟು ಮಾಡೋಣ. ಸೊ ಹಿ ಈಸ್ ಟು ಟಯರ್ಡ್, ಹಿ ಕೆನಾಟ್ ಅನ್ನೋದನ್ನು ಯೂಸ್ ಮಾಡೋದಿಲ್ಲ. ಟು ವಾಕ್, ಹಿ ಈಸ್ ಟು ಟಯರ್ಡ್ ಟು ವಾಕ್ ಅಂತ ಮುಗಿಸ್ಬಿಡ್ತೀವಿ, ಇಷ್ಟೇ. ಐ ಗಾಟ್. ಸೊ ರೂಲ್ ಏನು, ಸೊ ದ್ಯಾಟ್ ಇದರಲ್ಲಿ ಟುನ ಯೂಸ್ ಮಾಡಿದೆ, ಬಟ್ ಹಿ ಕೆನಾಟ್ ಅನ್ನೋದನ್ನು ಯೂಸ್ ಮಾಡಲ್ಲ. ಓಕೆ, ರೈಟ್. ಸೊ 9th ಒನ್ ನೋಡೋಣ. ಸೊ 9th ಒನ್ ಏನಿದೆ, ಹಿ ವಾಸ್ ವೆರಿ ಟಯರ್ಡ್, ಶಿ ಕಂಟಿನ್ಯೂಡ್ ವರ್ಕಿಂಗ್ ಹಾರ್ಡ್. ಬಟ್ he was very tired but she continued working. She was very tired but she continued working. ಸೊ ಬಿಗಿನ್ ದೋ ಅನ್ನೋದನ್ನು ಹಚ್ಚಿರಿ. ತಾನೇ ನೀವು ಮಾಡಿದರಿ, ನಿಮ್ದಲ್ಲಿ ಇಟ್ಕೊಡ್ರಿ, ಅದೇ ರೀತಿ ಬರುತ್ತೆ. ಏನಂತಂದರೆ, ಸೊ ದೋ ಶಿ ವಾಸ್ ವೆರಿ ಟಯರ್ಡ್, ದೋ ಫಸ್ಟಿಗೆ ಬರಿತೀವಿ. ಶಿ ವಾಸ್ ವೆರಿ ಟಯರ್ಡ್ ಇದೆ, ಶಿ ವಾಸ್ ವೆರಿ ಟಯರ್ಡ್, ಕಾಪಿ ಪೇಸ್ಟ್. ಬಟ್ ಅನ್ನೋದನ್ನು ತೆಗೆದು ಕಾಮ ಕೊಡ್ತೀವಿ, ಕೊಟ್ಟು ಶಿ ಕಂಟಿನ್ಯೂಡ್ ವರ್ಕ್, ಮುಗೀತು. ಸೊ ಏನು ಚೇಂಜ್ ಮಾಡ್ತೀರಿ, ಬಟ್ ಅನ್ನೋದು ಹೋಯಿತು ಅಷ್ಟೇ. ಓಕೆ, ದೋ ಶಿ ವಾಸ್ ವೆರಿ ಟಯರ್ಡ್ ಬಟ್ ಶಿ ಕಂಟಿನ್ಯೂಡ್ ವರ್ಕಿಂಗ್. ಸಿಂಪಲ್ ಇದೆ ರೀ. ಹಾಗೆ ರೂಲ್ ಏನು, ಬಟ್ ಅನ್ನೋದು ಬಂದಾಗ ದೋ ಅಥವಾ ಆಲ್ದೋನೇ ಯೂಸ್ ಮಾಡ್ತೀವಿ ಸ್ಟಾರ್ಟಿಂಗ್ದಲ್ಲಿ. ಸೊ ಕಾಂಪ್ಲೆಕ್ಸ್ ಆ್ಯಂಡ್ ಕಂಪೌಂಡ್ ಸೆಂಟೆನ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ, ಅದರಲ್ಲಿ ಇಂಥ ಎಷ್ಟೋ ವಾಕ್ಯ ನಾವು ಡಿಸ್ಕಸ್ ಮಾಡ್ತೀವಿ ನೋಡ್ರಿ. ಓಕೆ, ಎಸ್, ಇಟ್ಸ್ ಲಾಸ್ಟ್ ಕ್ವಶನ್ ರೀ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಬುಕ್ ಐ ಹ್ಯಾವ್ ಎವರ್ ರೆಡ್ ಅಂತ ಇದೆ. ಸೊ ಅದ್ಭುತವಾದ ಪುಸ್ತಕ ಅಂತ. ಓಕೆ, ಇದನ್ನು ನೀವೇನು ಮಾಡಿರಿ, ನೋ ಅದರ್ ಅಂತ ಸ್ಟಾರ್ಟ್ ಮಾಡಿರಿ. ಸೊ ಹಾಗಾದ್ರೆ ದ ಮೋಸ್ಟ್ ಅಂತ ಇದೆ, ಇದು ಕೊಟ್ಟಂಥದ್ದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ದಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಬರುತ್ತೆ. ಸೂಪರ್ಲೇಟಿವ್ ಡಿಗ್ರಿ ಇದ್ದದ್ದನ್ನು ಪಾಸಿಟಿವ್ ಡಿಗ್ರಿ ಮಾಡ್ರಿ ಅಂತ ಕೊಡ್ತಾ ಇರ್ತಾರೆ. ಮುಗಿದಾಯ್ತು, ಇಷ್ಟೇ. ಪಾಸಿಟಿವ್ ಡಿಗ್ರಿ ಮಾಡ್ಬೇಕಾದ್ರೆ ನೋ ಅದರ್ ಬರಿಬೇಕು. ಸೊ ಹೆಂಗೆ, ನೋ ಅದರ್ ಬುಕ್ ಈಸ್ ಆ್ಯಸ್ ಇಂಟ್ರೆಸ್ಟಿಂಗ್ ಅನ್ನೋದು ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ದಿಸ್
ನೋ ಅದರ್ ಬುಕ್ ಈಸ್ ಆ್ಯಸ್ ಇಂಟ್ರೆಸ್ಟಿಂಗ್ ಆ್ಯಸ್ ದಿಸ್ ಅಂತ ಮುಗಿದು ಇಷ್ಟೇ. ರೂಲ್ ಏನಿದ್ದಾರೆ ಸೂಪರ್ಲೇಟಿವ್ ನಾವು ಪಾಸಿಟಿವ್ ಡಿಗ್ರಿ ಮಾಡಿದ್ದೇವೆ, ಈಸಿಯಾಗಿ ಮಾಡಿ ಮುಗಿಸಿದ್ದೇವೆ, ಮುಗಿದಾಯಿತು. ಓಕೆ, ಸೊ ಹಾಗಾದರೆ 10K ನಿಮಗೆ ಎಷ್ಟು ಬರ್ತಾಯಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾಡಿ ಟೀಚರ್ಸ್ ಅಂತ ಹೇಳ್ತಾ. ಓಕೆ, ಹಾಗಾದ್ರೆ ಕ್ವಿಕ್ಕಾಗಿ ಒಂದು ರಿವಿಷನ್ ನೋಟ್ಸ್ ರೀತಿ ನೋಡ್ಕೊಂಡ್ಬಿಡೋಣ. ಓಕೆ, ಅದಕ್ಕೆ 10 ಅಷ್ಟೇ, 10 ತೊಗೊಂಡು ಇಷ್ಟು ಟೈಮ್ ಆಯ್ತು ರೀ. ಸೊ ಕ್ವಿಕ್ಕಾಗಿ ಒಂದು ರಿವಿಷನ್ ನೋಟ್ಸ್ ನೋಡೋಣ. ಪ್ರಿಫರ್ ಸ್ಟ್ರಕ್ಚರ್ ಪ್ರಿಫರ್ ಮಾಡಿ A to B. ಪ್ರಿಫರ್ ಅಂತ ಬಂದಕ್ರೆ A to B ಇರುತ್ತೆ, 2 ಅನ್ನೋದು ಬರ್ತದೆ, ಪ್ರಿಫರ್ ಟು ಅಂತೇಳಿ A to B ಅಂತೇಳಿ. ಸೊ ವುಡ್ ರಾದರ್ ಬಂತಂದ್ರೆ A than B ಅನ್ನೋದು ಬರ್ತದೆ. ಒಂದೇ ರೂಲ್, ಪ್ರಿಫರ್ A to B, ವುಡ್ ರಾದರ್ A than B ಫಾರ್ಮುಲಾ. ನೆಕ್ಸ್ಟ್ ಪ್ರಿಫರ್ ಸ್ಟ್ರಕ್ಚರ್ ಆಗಿತ್ತು, ಇದು ಮಾಡಿದ್ದೀವಿ. ಇನ್ನು ಪ್ರಿಫರ್ ಎಕ್ಸಾಂಪಲ್, ಪ್ರಿಫರ್ ಟೀ ಟು ಕಾಫಿ, ವುಡ್ ರಾದರ್ ಡ್ರಿಂಕ್ ಟೀ ದ್ಯಾನ್ ಕಾಫಿ ಅನ್ನೋದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಒಂದೊಂದು ಎಕ್ಸಾಂಪಲ್ ಬರೆದ್ರೆ ಭಾಳಷ್ಟು ಬರೀ ಫಾರ್ಮುಲಾ ಅಷ್ಟೇ ಬರ್ಕೋಬೇಡ್ರಿ, ಎಕ್ಸಾಂಪಲ್ಸ್ ಬರ್ಕೊಡ್ರಿ, ಈಸಿ ಅನಿಸುತ್ತೆ. ದೋ ಆ್ಯಂಡ್ ಆಲ್ದೋ ಬಂದಾಗ ದೋ ಆ್ಯಂಡ್ ಕ್ಲಾಸ್ ಬರುತ್ತೆ, ಪ್ಲಸ್ ಇನ್ಸ್ಪೈಟ್ ಆಫ್ ಪ್ಲಸ್ ನೌನ್ ಅಥವಾ ಜರ್ನ್ ಬರಲೇಬೇಕಾಗತ್ತೆ. ಓಕೆ, ಎಕ್ಸಾಂಪಲ್ ಕೊಡಿದ್ರೆ ದೋ ಹಿ ವಾಸ್ ಟಯರ್ಡ್ ಇದ್ದದ್ದು ಇನ್ಸ್ಪೈಟ್ ಆಫ್ ಬೀಯಿಂಗ್ ಟಯರ್ಡ್ ಅಂತ ಬರ್ತೈತಿ. ಸೊ ಈ ರೀತಿ ಜರ್ನ್ ರೀತಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಟು ಯೂಸ್ ಮಾಡ್ಬೇಕು, ಟು ಅಡ್ಜೆಕ್ಟಿವ್, ಟು ಪ್ಲಸ್ ವರ್ಬ್ ಯೂಸ್ ಮಾಡ್ತೀವಿ. ಸೊ ಯೂಸ್ ಮಾಡ್ಕೊಂಡು ಟು ಅಡ್ಜೆಕ್ಟಿವ್, ದ್ಯಾಟ್ ಹಿ ಕೆನಾಟ್ ಅನ್ನು ಯೂಸ್ ಮಾಡ್ತಾ ಇದ್ದೀವಿ. ಗೊತ್ತು. ಆ್ಯಂಡ್ ಫೋರ್ತ್ ಅನ್ಲೆಸ್ ಅಥವಾ ಅನ್ಲೆಸ್ ಇಫ್ ನಾಟ್ ಅಂತ ಯೂಸ್ ಮಾಡಿದ್ರೆ, ಎಕ್ಸಾಂಪಲ್ ಅನ್ಲೆಸ್ ಯು ಸ್ಟಡಿ ಹಾರ್ಡ್ ಅಂತ ಈ ರೀತಿಯಾಗಿ, ಇಫ್ ಯು ಡು ನಾಟ್ ಸ್ಟಡಿ ಹಾರ್ಡ್ ಅಂತ ನಾವು ನೆಗೆಟಿವ್ ರೀತಿ ಮಾಡಿದ್ದೀವಿ, ಆಲ್ರೆಡಿ ಮಾಡಿದ್ದೇನೆ. ಸೊ ಶಾರ್ಟ್ಕಟಾಗಿ ಫಾರ್ಮುಲಾ ಹೇಳ್ತಾ ಇದ್ದೀವಿ ನೋಟ್ಸ್ ರೀತಿ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ದಲ್ಲಿ ಪಾಸಿಟಿವ್ ಇದ್ದರೆ ಆ್ಯಸ್ ಟಾಲ್ ಆ್ಯಸ್ ಅಂತ ಯೂಸ್ ಮಾಡ್ತೀವಿ, ಕಂಪೇರಿಟಿವ್ ಇದ್ದರೆ ಟಾಲರ್ ದ್ಯಾನ್ ಎನಿ ಅದರ್ ಅಂತ ಯೂಸ್ ಮಾಡ್ತೀವಿ. ಸೊ ಸೂಪರ್ಲೇಟಿವ್ ಇದ್ದರೆ ದ ಬಂದು ಟಾಲೆಸ್ಟ್ ಅಂತ ಈ ರೀತಿ ಸ್ಟ್ರಕ್ಚರನ್ನು ನೋಡ್ತಾ ಇದ್ದೀವಿ. ಹೇಗಾಟ್. ಸೊ ಇಷ್ಟು ಕಾಂಪೊನೆಂಟ್ಸ್ ಮೇಲೆ ಟಾಪಿಕ್ಸ್ ಮೇಲೆ ನಾವು ಇದು ಮಾಡಿದ್ವಿ. ಹಾಗಾದರೆ ಎಕ್ಸಾಮ್ ಟಿಪ್ಸ್ ಇನ್ನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ಯಾಟರ್ನ್ಸ್ ಯಾವ್ದು ಬರ್ತಾವೆ ಅಂದರೆ, ನಮ್ಮ GPT HSO ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಟು ಸೊ ದ್ಯಾಟ್ ದೋ ಇನ್ಸ್ಪೈಟ್ ಆಫ್, ಅನ್ಲೆಸ್ ಇಫ್ ನಾಟ್, ಪ್ರಿಫರ್, ಐ ವುಡ್ ರಾದರ್, ಆ್ಯಕ್ಚುಯಲ್, ಪ್ಯಾಸಿವ್ ವಾಯ್ಸ್ ಆ್ಯಂಡ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಇವು ಹೈಯೆಸ್ಟ್ ಬರುವಂಥ ಒಂದು ಪ್ಯಾಟರ್ನ್ಸ್ಗಳು ನಮ್ಮದಲ್ಲಿ ಇಟ್ಕೊಂಡ್ರೆ. ಓಕೆ, ರೈಟ್. ಐ ಹೋಪ್ ಮಜಾ ಅನಿಸುತ್ತು, ನಮಗಂತೂ ಖುಷಿ ಅನಿಸ್ತು. ಯಾಕಂದರೆ ಕೆಲವು ಸ್ಟೇಟ್ಮೆಂಟ್ಸ್ಗಳು ನೋಡಿದ ತಕ್ಷಣ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬರೀತು ಮುಂದೆ ಈ ರೀತಿ ನಮಗೆ ಗೊತ್ತಿದ್ದದ್ದು ಆದಲ್ಲಿ 1 ಮಾರ್ಕ್ಸ್ ಅಂತೂ ಬಿಡ್ತಿರ್ಲಿಲ್ಲ, ಒಂದಂತೂ ಮಿಸ್ ಆಗದೆ ಇರೋ ರೀತಿಯಲ್ಲಿ ಓದ್ಕೊತಿತ್ತು ಅಂತ ಹೇಳ್ತಾ. ಸೊ ನೀವು ಆ ರೀತಿ ಸ್ಟಡಿ ಮಾಡಿರಿ ಅಂತ ಹೇಳ್ತಾ, ನಮಗೆ ಬೇಕಾಗಿದ್ದು ಔಟ್ ಆಫ್ 40 100ಕ್ಕೆ 100 ಬೇಕು. ಸೊ ಆ ರೀತಿ ತಯಾರಿ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನೆಕ್ಸ್ಟ್ ವಿಡಿಯೋ ಯಾವುದನ್ನು ಕೊಂಡು ಮುಗಿಸ್ತೀವಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಲೈವ್ ಸೆಷನ್ ಇದ್ದಾರೆ. ಸೊ ಈವ್ನಿಂಗ್ದಲ್ಲಿ ಒಂದು ಲೈವ್ ಸೆಷನ್ ಮಾಡೋಣ. ಈವ್ನಿಂಗ್ ಅಲ್ಲಿಂದ ಮಾರ್ನಿಂಗ್ ಒಂದು ಇರುತ್ತೆ. ಇವತ್ತು ಸಂಡೇ ಇರೋ ಕನಕ ಒಂದು ಮಾಡೋಣ, ನೋಡೋಣ. ಒಂದು ಲೈವ್ ಸೆಷನ್ ಆಗುತ್ತಾ ಏನು ಈಗ ಮಾಡಿದರೆ ಅಂತ ಒಂದು ಟಾಪ್ 10 ಕ್ವಶನ್ಸನ್ನು ಲೈವ್ ಸೆಷನ್ದಲ್ಲಿ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಯಾರು ನಮ್ಮ ಚಾನಲ್ ಮೆಂಬರ್ಶಿಪ್ ತೊಗೊಂಡಿರೋ ಅವರಿಗೆ ಇದರದ ಒಂದು PDF ಫಾರ್ಮೆಟ್ನ ಕಳಿಸ್ತೀನಿ, ಆಲ್ರೆಡಿ ಕಳಿಸ್ತಾ ಇದ್ದೀನಿ. ನಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ ಚಾನಲಲ್ಲಿ ಶೇರ್ ಮಾಡಿದ್ದೇನೆ ಅಂತ ಹೇಳ್ತಾ. ಸೊ ಹಾಗೆ ನೆಕ್ಸ್ಟ್ ವಿಡಿಯೋ ಬಗ್ಗೆನೂ ಹೇಳ್ರಿ. ಆಮೇಲೆ ಇನ್ನೊಂದು ರೈಟ್, ಸೊ ನೋಟ್ಸ್ನು ಕೂಡ ಶೇರ್ ಮಾಡ್ತೀನಿ, ಹಿಂದಿನ ವಿಡಿಯೋದು ಕೂಡ ಶೇರ್ ಮಾಡಿದ್ರೆ ಅದನ್ನು ಕೂಡ ಶೇರ್ ಮಾಡ್ತಾ ಅಂತ ಹೇಳ್ತಾ. ಸೊ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಲಿ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಮಾಡ್ತಾ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ಸ್ಟಡಿ ಮಾಡ್ತಾ ಇರಿ, ನೋಟ್ಸ್ ಮಾಡ್ತಾ ಇರಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.